ಮಧ್ಯ ಕರ್ನಾಟಕದ ಹೆಬ್ಬಾಗಿಲಾಗಿರುವಂತಹ ದಾವಣಗೆರೆಯ ಹೊನ್ನಾಳಿ ತಾಲೂಕಿನಲ್ಲೂ ಕೂಡ ಸಾಕಷ್ಟು ಸಮಸ್ಯೆಯನ್ನ ಮಳೆ ಹಾಗೂ ಪ್ರವಾಹದ ನೀರು ತಂದೊಡ್ಡಿದೆ. ಪ್ರಮುಖವಾಗಿ ವಿಶ್ವೇಶ್ವರಯ್ಯ ಪ್ರಾಥಮಿಕ ಶಾಲೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ತುಂಗಭದ್ರಾ ನದಿಯ ಪಾತ್ರದಲ್ಲೇ ಈ ಶಾಲೆ ಇರುವ ಹಿನ್ನೆಲೆಯಲ್ಲಿ ಪ್ರತಿ ಬಾರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಯಿತು ಅಂದರೆ ಶಾಲೆ ಮುಳುಗಡೆಯಾಗುತ್ತೆ. ನೀರಿನ ಮಟ್ಟ ಕಡಿಮೆ ಆಗೋ ತನಕ ಶಾಲೆಗೆ ರಜೆ ಕೊಡಲಾಗಿದ್ದು ಶಾಲೆಯ ಆವರಣ ಜಲಾವೃತ ಆಗಿದೆ. ಶಾಲೆಯ ಗೇಟ್ ಸಂಪೂರ್ಣ ಬಂದ್ ಮಾಡಲಾಗಿದೆ ಹಾಗೂ ಶಾಲಾ ಕೊಠಡಿಗಳು ಕೂಡ ಮುಳುಗಡೆಯಾಗಿದ್ದರಿಂದ ಅಲ್ಲಿನ ಪುಸ್ತಕ ದಾಖಲಾತಿಗಳು ಕೂಡ ಹಾಳಾಗಿದೆ. ಈ ಬಗ್ಗೆ ಕೂಡ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ನಗರ ಪ್ರದೇಶಗಳು ಕೂಡ ಜಲವರ್ತಾ ಇರುವಂಥದ್ದು ನಾವು ದೃಶ್ಯಗಳನ್ನು ನೋಡಬಹುದಾಗಿದೆ. ಏನು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅಗ್ರಹಾರ ಅನ್ನುವಂತಹ ಏರಿಯಾ ಏನಿದೆ ಅಲ್ಲಿರುವಂತಹ ವಿಶ್ವೇಶ್ವರಯ್ಯ ಶಾಲೆ ಸಂಪೂರ್ಣವಾಗಿ ಜಲವರ್ತಾ ಇರುವಂಥದ್ದು. ಇದಕ್ಕಾಗಿ ಶಾಲೆ ಕೂಡ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಲೆ ಸಂಪೂರ್ಣವಾಗಿ ಜಲವರ್ತಾ ಇರುವಂಥದ್ದು, ಕೊಠಡಿಗಳು ಕೂಡ ಜಲವರ್ತ ಆಗಿರುವಂಥದ್ದು. ಇದರಿಂದಾಗಿ ಮಕ್ಕಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ರಜೆಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಪ್ರಮುಖವಾಗಿ ಪ್ರತಿ ಬಾರಿ ಮಳೆ ಬಂತು ಅಂದರೆ ತುಂಗಭದ್ರಾ ನದಿಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ನೀರನ್ನು ಹೊರಬಿಟ್ರೆ ಈ ರೀತಿಯಾದಂಥ ಪರಿಸ್ಥಿತಿ ಹೊನ್ನಳ್ಳಿ ಪಟ್ಟಣದಲ್ಲಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಅಗ್ರಹಾರದ ವಿಶ್ವೇಶ್ವರಯ್ಯ ಶಾಲೆ ಏನಿದೆ ಸಂಪೂರ್ಣವಾಗಿ ಜಲವರ್ತ ಇರುವಂಥದ್ದು. ಆಟದ ಮೈದಾನ ಆಗಿರ್ಬೋದು ಮತ್ತು ಶಾಲಾ ಕೊಠಡಿಗಳಾಗಿರ್ಬೋದು ಎಲ್ಲವೂ ಕೂಡ ಜಲವರ್ತ ಆಗಿರುವಂಥದ್ದು. ಒಳಗಿರುವಂತಹ ಪುಸ್ತಕಗಳಾಗಿರ್ಬೋದು ಮತ್ತು ದಾಖಲೆಗಳು ಕೂಡ ನೀರು ಪಾಲಾಗಿದೆ. ಇದರಿಂದಾಗಿ ಶಾಲೆಯ ಸಿಬ್ಬಂದಿಗಳು ಕೂಡ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ, ಮಕ್ಕಳು ಕೂಡ ತೊಂದರೆ ಆಗ್ತಾ ಇದೆ. ಅದರಲ್ಲೂ ಯಾರೂ ಕೂಡ ಒಳಗೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಗೇಟ್ ಕೂಡ ಬೀಗವನ್ನು ಕೂಡ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಏನಾದ್ರು ಒಳಗೋಗಿ ಯಾವುದಾದ್ರೂ ಅವಘಡ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಗೇಟನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಇದರಿಂದಾಗಿ ಹೊನ್ನಳ್ಳಿ ಅಂದರೆ ನೀರಿನ ಮಟ್ಟ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಯಾವಾಗ ಇಳಿಕೆ ಆಗುತ್ತೋ ಆಗ ಶಾಲೆಯನ್ನು ಶುಭ್ರಗೊಳಿಸಿ ನಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಮಕ್ಕಳಿಗೆ ರಜೆ ಇರುತ್ತೆ. ಒಂದು ಕಡೆ ದಾವಣಗೆರೆ ಭಾಗದಲ್ಲಿ ಮಳೆ ಇಲ್ಲ, ಮಲೆನಾಡು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂಥ ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಅವಘಡ ಕೂಡ ಸಂಭವಿಸಿರುವಂಥದ್ದು. ಮತ್ತು ಶಾಲೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಒಟ್ಟಾರೆಗೇನು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಅಗ್ರಹಾರ ಗ್ರಾಮದ ಏರಿಯಾದಲ್ಲಿ ಶಾಲೆ ಸಂಪೂರ್ಣವಾಗಿ ಜಲವೃತ ಆಗಿದೆ. ಯಾಕಂತ ಹೇಳಿದ್ರೆ ನದಿಯ ಪಾತ್ರದಲ್ಲಿರುವಂತಹ ಶಾಲೆ ಆಗಿರುವಂಥದ್ದು ಮತ್ತು ಅಗ್ರಹಾರ ನದಿ ಪಾತ್ರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಕೂಡ ಪ್ರತಿ ಬಾರಿ ಕೂಡ ಉದ್ಭವಿಸುತ್ತೆ. ಈಗಾಗಲೇ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಒಂದು ಕಡೆ ಸ್ಥಳಾಂತರ ಮಾಡಬೇಕು, ಇನ್ನೊಂದು ಕಡೆ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ವಿಶ್ವೇಶ್ವರಯ್ಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ರಿ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇಲ್ಲಿ ದಾಖಲಾತಿಗಳು ಹಾಳಾಗ್ತಾ ಇದೆ, ಪುಸ್ತಕಗಳು ಹಾಳಾಗ್ತಾ ಇದೆ. ಸೊ ಶಾಶ್ವತ ಪರಿಹಾರ ಬೇಕು, ಇಡೀ ಶಾಲೆಯನ್ನು ಶಿಫ್ಟ್ ಮಾಡಿಸೋ ಕೆಲಸ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಕಾರಣ ಹಲವು ಅಡಿಗಳ ತನಕ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಹಲವಾರು ದಿನಗಳ ತನಕ ಕೂಡ ಅಲ್ಲಿ ಶಾಲೆ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಬಿಕಾಸ್ ನದಿ ತಟ್ಟದಲ್ಲೇ ಈ ಶಾಲೆ ಇರೋದ್ರಿಂದ. ಹೀಗಾಗಿ ತಾತ್ಕಾಲಿಕ ವ್ಯವಸ್ಥೆಯ ಬದಲು ಶಾಶ್ವತ ಪರಿಹಾರ ಬೇಕು ಅನ್ನೋದು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಅಲ್ಲಿನ ಸಿಬ್ಬಂದಿ ವರ್ಗದ ಅಳಲು ಕೂಡ ಆಗ್ತಾ ಇದೆ.